ವೆಂಕಟ್ ಸೆಂಟರ್ ಫಾರ್ ಏಸ್ಥೆಟಿಕ್ ಹೆಲ್ತ್ನಲ್ಲಿ ಆಧುನಿಕ ದೇಹ ಪರಿವರ್ತನಾ ಮತ್ತು ಸೌಂದರ್ಯವರ್ಧಕ ಕೇಂದ್ರ ಪ್ರಾರಂಭ. ಬೆಂಗಳೂರು ಮಾ 23 ಸ್ಥೂಲಕಾಯ ಸಮಸ್ಯೆ ಪರಿಹಾರಕ್ಕೆ ತೂಕ ಇಳಿಕೆ, ಸಂಪೂರ್ಣ ದೇಹ ಪರಿವರ್ತನೆ ಜೊತೆಗೆ ಸೌಂದರ್ಯವರ್ಧನೆ ಮತ್ತು ಜೀರ್ಣಾಂಗದ ಮೆಟಾಬಾಲಿಕ್ ಆರೋಗ್ಯ ಸುಧಾರಣೆಯನ್ನು ಗುರಿಯಾಗಿಟ್ಟುಕೊಂಡು ವೆಂಕಟ್ ಸೆಂಟರ್ ಫಾರ್ ಏಸ್ಥೆಟಿಕ್ ಹೆಲ್ತ್ನಲ್ಲಿ ಆಧುನಿಕ ದೇಹ ಪರಿವರ್ತನಾ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ. ಪೋರ್ಟಿಸ್ ಆಸ್ಪತ್ರೆಗಳ ಸಿಇಒ ಡಾ. ವಿವೇಕ್ ಜವಳಿ ಬನಶಂಕರಿಯ ನೂತನ ಕೇಂದ್ರಕ್ಕೆ ಚಾಲನೆ ನೀಡಿದರು. ಹಿರಿಯ ಚಲನಚಿತ್ರ ನಟ ಶ್ರೀನಾಥ್ ಮತ್ತಿತರೆ ತಜ್ಞ ವೈದ್ಯರು ಉಪಸ್ಥಿತರಿದ್ದರು. ವೆಂಕಟ್ ಸೆಂಟರ್ ಫಾರ್ ಏಸ್ಥೆಟಿಕ್ ಹೆಲ್ತ್ನ ಮೊದಲ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ನೂತನ ಕೇಂದ್ರವನ್ನು ಆರಂಭಿಸಲಾಗಿದೆ. ಇಲ್ಲಿ ಅತಿಯಾದ ತೂಕದ ಸಮಸ್ಯೆಗೆ ಸಮಗ್ರ ಚಿಕಿತ್ಸೆ ಒದಗಿಸಲಿದೆ. ಸುರಕ್ಷಿತ, ಶಾಶ್ವತ ಮತ್ತು ವೈಜ್ಞಾನಿಕ ಆಧಾರಿತ ತೂಕ ಇಳಿಕೆಗೆ ಹಾಗೂ ತೂಕದಿಂದಾಗುವ ಸೌಂದರ್ಯ, ಚರ್ಮ ಹಾಗೂ ನಿದ್ರೆ, ಗೊರಕೆ ಸಮಸ್ಯೆಗಳಿಗೆ ಸಮಗ್ರ ಚಿಕಿತ್ಸೆಯನ್ನು ಒದಗಿಸಲಿದೆ. ಈ ಕೇಂದ್ರದಲ್ಲಿ ವೈಜ್ಞಾನಿಕ ಔಷಧೋಪಚಾರ, ವೈಯಕ್ತಿಕ ಆಹಾರ ಯೋಜನೆ, ವ್ಯಾಯಾಮ ಮಾರ್ಗದರ್ಶನ ಮತ್ತು ಏಸ್ಥೆಟಿಕ್ ಚಿಕಿತ್ಸೆಗಳ ಸಂಯೋಜನೆ ಇದೆ. ಪ್ರಶ್ನೆ ಅಲ್ಲ. ಒಬೆಸಿಟಿನಲ್ಲಿ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ. ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಅದೇ ಅದರಲ್ಲಿ ಡಯಾಬಿಟಿಸ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಅದೇ ಥರ ಉಸಿರಾಟಕ್ಕೆ ತೊಂದರೆ ಆಗೋದಿರ್ಬೋದು, ಗೊಕ್ಕೆ ಹೊಡೆಯೋದಿರ್ಬೋದು, ಮುಖದಲ್ಲಿ ಕೂದಲು ಬರೋದು, ತಲೆಯಲ್ಲಿ ಕೂದಲು ಬೀಳೋದು, ಈ ಥರ ಬೇರೆ ಬೇರೆ ತೊಂದರೆ. ಇಂಡಿಯಾದಲ್ಲಿ ಈಗ 25% ಜನ ಒಬೇಸು. ಹಿಂದೆಲ್ಲ ಇಂಡಿಯಾದಲ್ಲಿ ಎಲ್ಲ ಸಣ್ಣಕ್ಕಿರ್ತಾ ಇದ್ರು, ಮಕ್ಕಳನ್ನೇ ನೀವು ನೋಡಿರ್ಬೋದು. ಹಿಂದೆಲ್ಲ ಚಿಕ್ಕ ಚಿಕ್ಕದಾಗಿರ್ತಾರೆ. ಈಗೆಲ್ಲ ದಪ್ಪ ಆಹಾರದಲ್ಲಿ ಬದಲಾವಣೆ ಆಗಿದೆ, ಎಕ್ಸರ್ಸೈಸ್ ಇಲ್ಲ, ಪೊಲ್ಯೂಷನ್ ಜಾಸ್ತಿ ಆಗಿದೆ, ಇದೆಲ್ಲ ಸೇರ್ಕೊಂಡು ಒಬೆಸಿಟಿ ಜಾಸ್ತಿ ಆಗಿದೆ. ಸೊ ಈ ಹೊಸ ಔಷಧಿಗಳು ಬಂದಿರೋದು ಶುಗರ್ಗೂ ಟ್ರೀಟ್ ಮಾಡೋದು, ಶುಗರೇ ಟ್ರೀಟ್ ಮಾಡುತ್ತೆ, ಅದಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡೋದು ಅಷ್ಟೇ. ಅದನ್ನು ಎಂಡೋಕ್ರೈನಾಲಜಿಸ್ಟು ಅದನ್ನು ಮಾಡ್ತಾರೆ. ನಾವು ಫೋಕಸ್ ಮಾಡೋದು ತೂಕ ಕಮ್ಮಿ ಮಾಡೋದು, ಜೊತೆಗೆ ತೂಕ ಕಮ್ಮಿ ಮಾಡಿದಾಗ ಮುಖ ಎಲ್ಲ ಜೋತು ಬೀಳುತ್ತೆ, ಸ್ಕಿನ್ ಸೆಡಲಾಗುತ್ತೆ, ಅದನ್ನೆಲ್ಲ ಸೌಂದರ್ಯ ಸಮಸ್ಯೆಗಳು ಟ್ರೀಟ್ ಮಾಡೋದು. ಇನ್ನೊಂದು ಏನಾಗುತ್ತೆ ಅಂದರೆ ರೂಪ ಸರಿಯಾಗಿರಬೇಕು, ಆಕಾರ ಸರಿಯಾಗಿರಬೇಕು, ಬರೀ ಗಾತ್ರ ಅಷ್ಟೇ ಅಲ್ಲ, ತೊಡೆ ದಪ್ಪ ಇತ್ತು ಕೆಡಕ್ಕೆ ಅದಕ್ಕೆ ಲೈಪೋಸುಕ್ಷನ್. ಹಾಗೆ ಇವರಿಗೆ ನಿದ್ರೆ ಮಾಡೋಕ್ಕೂ ಸಮಸ್ಯೆ ಆಗುತ್ತೆ, ಗೊರಕೆ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಡಾಕ್ಟರ್ ದೀಕ್ಷಾ ಅವರನ್ನು ENT ವೆಂಕಟ್ ಸೆಂಟರ್ ಇದೊಂದು ಶುರುವಾದಾಗಿಂದ ಅನೇಕ ಜನರ ಮನಸ್ಸಿನಲ್ಲಿ ಒಂದು ನೆಮ್ಮದಿ, ಸಂತೋಷ ಆಗುತ್ತೆ. ಅವ್ರಿಗೆ ಏನಾದ್ರು ಸಣ್ಣ ಪ್ರಾಬ್ಲಮ್ ಅಂದಾಗ ವೆಂಕಟ್ ಸೆಂಟರ್ಗೆ ಹೋದರೆ ನಮ್ಮ ತೊಂದರೆಗಳು ಪರಿಹಾರ ಆಗುತ್ತೆ. ಇವತ್ತು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಂತ ಅವ್ರು ಶುರು ಮಾಡ್ತಾ ಇದ್ದಾರೆ. ಬಾಡಿ ಟ್ರಾನ್ಸ್ಫಾರ್ಮೇಷನ್ ವಯಸ್ಸಲ್ಲಿ ಯೋಚನೆ ಬರೋಲ್ಲ, ವಯಸ್ಸಾಗೋಗಿದೆ ಇನ್ಯಾಕೆ ಅವೆಲ್ಲ ಅಂತ ಅನ್ಕೋಕ್ಕಾಗಲ್ಲ. ವಯಸ್ಸಿದ್ರು ಇವಾಗ ನನಗೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ಬಹುಶಃ ಬಾಡಿ ಟ್ರಾನ್ಸ್ಫಾರ್ಮೇಷನ್ ನಾನು ಬರ್ತೀನಿ. ಆಪರ್ಚುನಿಟಿ ಸಿಗುತ್ತೆ ಸರ್, ಅದು ಬೇಕು ಅಂತ ನೋಡೋ ಜನ ಇಲ್ಲ. ಹಾಗೆ ಮೇಲೆ ಇಂಥ ಒಂದು ಒಳ್ಳೆಯದು ಶುರು ಮಾಡಿರುವಾಗ ಇದರಲ್ಲಿ ಅನೇಕ ವಿಧಾನಗಳಲ್ಲಿ ದೇಹಕ್ಕೆ ಎಲ್ಲ ಅನುಕೂಲ ದೊರಕೋ ರೀತಿಯಲ್ಲಿ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ಇದರ ಇನಾಗ್ರೇಷನ್ ಇವತ್ತಾಗಿದೆ. ಐ ವಿಶ್ ದ ಸೆಂಟರ್ ಎವ್ರಿ should progress like this. ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತಾ ಮುಂದುವರಿಯಲಿ, ಜನಗಳಿಗೆ ಅನುಕೂಲವಾಗಲಿ, ಸಂತೋಷವಾಗಲಿ, ಆನಂದವಾಗಿರಲಿ, ನೆಮ್ಮದಿಯಾಗಿರಲಿ ಜನ. ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸೆಂಟರ್ ಓಪನ್ ಮಾಡ್ತೀವಿ. ಈಗ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸೆಂಟರ್ ಅಂದರೆ ಏನು? ನಿಮ್ಮದು ಬಾಡಿ ಚೇಂಜ್ ಮಾಡೋಕ್ಕೆ ಎಲ್ಲ A to Z ಒಂದೇ ಕಡೆ. ನಾವು ಮುಂಚೆ ಆಗಲೇ ಕಾಸ್ಮೆಟಿಕ್ ಸರ್ಜರೀಸ್ ಮಾಡ್ತಾ ಇದ್ವಿ, ಲೈಪೋಸಕ್ಷನ್, ಆಬ್ಡಾಮಿನೋಪ್ಲಾಸ್ಟಿ, ಆ ಥರ. ಈಚೆಗೆ ಸಾಕಷ್ಟು ಹೊಸ ಮೆಡಿಸಿನ್ಸ್ ಬಂದಿದೆ. ಈಗ ಕೇಳಿರ್ಬೋದು, ಓಜೆಂಪಿಕ್ಕು, ಮಂಜಾರೋ, ಆ ಥರ ಅಂತ. ಈಗ ಇದೇನಾಗಿದೆ, ಈ ಮೆಡಿಸಿನ್ಸು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಬಟ್ ಕೆಲವ್ರಿಗೆ ಇದ್ರ ಬಗ್ಗೆ ಅಷ್ಟು ಸರಿ ಗೊತ್ತಿಲ್ಲ.
ಕೆಲವ್ರು ಹೇಳ್ತಾರೆ ಇದು ವಂಡರ್ ಡ್ರಗ್ಗು, ಇದರಿಂದ ಎಲ್ಲ ಸರಿ ಹೋಗುತ್ತೆ. ಕೆಲವ್ರು ಹೇಳ್ತಾರೆ ಇದು ಸೇಫ್ ಇಲ್ಲ, ಇದನ್ನು ತೊಗೊಂಡ್ರೆ ನಿಮಗೆ ತೊಂದರೆ ಆಗುತ್ತೆ. ಸೊ ಜನಕ್ಕೆ ಇನ್ಫಾರ್ಮೇಷನ್ ಕೊಡಬೇಕು. ಪ್ಲಸ್ ಸುಮಾರು ಕಡೆ ಈ ಮೆಡಿಸಿನ್ಸು ಸರಿಯಾಗಿ ಉಪಯೋಗಿಸ್ತಾರೆ. ನಾನ್ ಕ್ವಾಲಿಫೈಡ್ ಪೀಪಲ್, ನಾನ್ ಡಾಕ್ಟರ್ಸು ಈ ಮೆಡಿಸಿನ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದು ಕರೆಕ್ಟ್. ಈ ಮೆಡಿಸಿನ್ಸು ಯಾರಿಗೆ ಸರಿ ಇದೆಯೋ ಅವರಿಗೆ ತುಂಬ ಚೆನ್ನಾಗಿ ಬೆನಿಫಿಟ್ ಕೊಡುತ್ತೆ. ಬಟ್ ಅದು ಡಾಕ್ಟರೇ ನೋಟ್ಔಟ್ ಮಾಡ್ತಾರೆ. ಸೊ ನಮ್ಮ ಈ ಸೆಂಟರ್ ಓಪನ್ ಮಾಡೋದ್ರಲ್ಲಿ 3 ಉದ್ದೇಶ. ಒಂದು, ಈ ಮೆಡಿಸಿನ್ನ ಯಾರಿಗೆ ಬೇಕೋ ಅವ್ರಿಗೆ ಸರಿಯಾಗಿ ಅಸೆಸ್ ಮಾಡಿ ಕೊಡೋದು. ಸೆಕೆಂಡು, ಈ ಬರೀ ಎಕ್ಸಸೈಸ್ ತೊಗೊಂಡ್ರೆ ಸಾಲಲ್ಲ, ಅದ್ರ ಜೊತೆ ಡಯಟ್, ನ್ಯೂಟ್ರಿಷನ್ ಈಕ್ವಲಿ ಇಂಪಾರ್ಟೆಂಟ್. ಬರೀ ವೇಟ್ ಲಾಸ್ ಮುಖ್ಯ ಅಲ್ಲ, ವೇಟ್ ಲಾಸ್ ಸಸ್ಟೈನಬಲ್ ಆಗಿರಬೇಕು. ಈ ಮೆಡಿಸಿನ್ಸು ಒಂದು ದಿವಸ ನಿಲ್ಸಕ್ಕೂ ನೋಡಬೇಕು. ಅವಾಗ ಡಯಟು, ಎಕ್ಸಸೈಸು, ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಇಂಪಾರ್ಟೆಂಟ್. ಮೂರನೇದು, ಈ ವೇಟ್ ಲಾಸ್ ಇದ್ದಾಗ ಅದ್ರ ಜೊತೆ ಸಾಕಷ್ಟು ಇಶ್ಯೂಸೂ ಇರುತ್ತೆ. ಕೆಲವು ಜಾಸ್ತಿ ಕೂದಲು ಇರುತ್ತೆ, PCOD ಇರುತ್ತೆ, ಲೂಸ್ ಚರ್ಮ ಇರುತ್ತೆ, ಸ್ಟ್ರೆಚ್ ಮಾರ್ಕ್ಸ್ ಇರುತ್ತೆ, ಉಸಿರಾಟ ಕಷ್ಟ, ನಿದ್ದೆಯಲ್ಲಿ ಕಷ್ಟ, ಸ್ಲೀಪ್ ಆಪ್ನಿಯಾ, ಇವೆಲ್ಲ ಇರುತ್ತೆ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಮಾಡೋಕ್ಕೆ ನಮ್ಮ ಒಂದು ಸೆಂಟ್ರಲ್ಲಿ ನ್ಯೂಟ್ರಿಷನಿಸ್ಟ್ ಇದೆ, ಸ್ಪೋರ್ಟ್ಸ್ ಮೆಡಿಸಿನ್ ಎಕ್ಸ್ಪರ್ಟ್ ಇದೆ, ENT ಸರ್ಜನ್ ಸ್ಲೀಪ್ ಆಪ್ನಿಯಾಗಿದ್ದಾರೆ, ಗೈನಕಾಲಜಿಸ್ಟ್ ಇದ್ದಾರೆ PCODಗೆ. ನಮ್ದು ಉದ್ದೇಶ ಏನಂದರೆ ಇದು ಸೇಫಾಗಿ A to Z ಒಂದೇ ಸೆಂಟ್ರಲ್ಲಿ ಎಲ್ಲ ಫೆಸಿಲಿಟೀಸ್ ಕೊಡೋದು. ಲಾಸ್ಟ್ ಪಾಯಿಂಟ್ ನಾನು ಹೇಳ್ತೀನಿ, ಈಗ ಈ ಮೆಡಿಸಿನ್ಸು ಇಂಡಿಯಾಲಿ ಸಾಕಷ್ಟು ಚೀಪೂ ಆಗುತ್ತೆ. ಈ ತಿಂಗಳು ಈ ಮೆಡಿಸಿನ್ದು ಪ್ಯಾಟೆಂಟು ಮುಗಿತಾ ಇದೆ. ಸೊ ಚೀಪರ್ ವೇರಿಯಂಟ್ಸು ಮಾರ್ಕೆಟಲ್ಲಿ ಬರುತ್ತೆ. ಅದರಿಂದ ಇದು ಸಿಗೋದು ಇನ್ನೂ ಸುಲಭವಾಗುತ್ತೆ. ಅದು ಒಳ್ಳೆಯದು, ಬಟ್ ಅದ್ರ ಜೊತೆ ಸೇಫ್ಟಿ ಇಶ್ಯೂಸು, ಕಾಂಪ್ಲಿಕೇಶನ್ಸು ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಸೇಫಾಗಿ ಕರೆಕ್ಟ್ ಪ್ಲೇಸಲ್ಲಿ ಮಾಡೋದು. ಓಕೆ, ಥ್ಯಾಂಕ್ ಯು ಸರ್. ಏಜ್ ರಿಸ್ಟ್ರಿಕ್ಷನ್ಸ್, ಮಿನಿಮಮ್ ಮ್ಯಾಕ್ಸಿಮಮ್ ಏಜ್ ರಿಸ್ಟ್ರಿಕ್ಷನ್. ಸೊ ಸಾಮಾನ್ಯವಾಗಿ ಇದು ಅಡಲ್ಟ್ಸಲ್ಲಿ ಮಾಡೋದು ಅಬೌವ್ 18, ಬಟ್ ಬಿಲೋ 18 ಕೆಲವು ಕೇಸಸ್ಸಲ್ಲಿ ಮಾಡ್ಬೋದು. ಏಜ್ ರಿಸ್ಟ್ರಿಕ್ಷನ್ಸ್ಗಿಂತ BMI ರಿಸ್ಟ್ರಿಕ್ಷನ್ಸ್ ಅಂತ ಇರುತ್ತೆ. ಈ ಮೆಡಿಸಿನ್ಸ್ ಯಾರಿಗೆ ಉಪಯೋಗಿಸ್ಬೇಕಂದ್ರೆ ಯಾರು BMI 30ಗಿಂತ ಜಾಸ್ತಿ ಇದೆ, ಅಥವಾ 27ಗಿಂತ ಜಾಸ್ತಿ ಯಾವುದೋ ಕಾಂಪ್ಲಿಕೇಶನ್ ಅಂದರೆ ಡಯಾಬಿಟೀಸು ಅಥವಾ ಸ್ಲೀಪ್ ಆಪ್ನಿಯಾ ಇದೆ. ಈ ವೇಟ್ ಕ್ಯಾಟಗರಿ ಬಿಟ್ಟು ಲೆಸ್ ದೆನ್ 27ಗೆ ಈ ಮೆಡಿಸಿನ್ಸ್ ಯೂಸ್ ಮಾಡೋದಲ್ಲ. ಸೊ ಈ ಮೆಡಿಸಿನ್ ಉದ್ದೇಶ, ಅಯ್ಯೋ ನನ್ನ ಮದುವೆ 1 ತಿಂಗಳಿದೆ, ಒಂದು 2-3 ಕಿಲೋ ಕಡಿಮೆ ಮಾಡೋಕ್ಕೆ ಔಷಧಿ ಬರೋದು ಅದಂತ ಅಲ್ಲ. ಈ ಮೆಡಿಸಿನ್ಸ್ ಯಾರಿಗೆ ಸಿವಿಯರ್ ವೇಟಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅವ್ರಿಗೆ ಈ ಮೆಡಿಸಿನ್ಸ್ ಉಪಯೋಗಿಸ್ತಾರೆ. ಫಿಸಿಕಲ್ ಕಂಡೀಷನ್ಗಳು ಎಷ್ಟು ಪರ್ಸೆಂಟ್ ಅಶ್ಯೂರ್ ಮಾಡ್ಬೋದು ಸರ್ ಇನ್ನೊಂದು ಮೆಡಿಸಿನ್? ಇದು ಅಶ್ಯೂರಿಟಿ ಅಂತ ಹೇಳೋದು ಕಷ್ಟ, ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಪೇಷಂಟ್ ಟು ಪೇಷಂಟ್. ಬಟ್ ಸ್ಟಡೀಸಲ್ಲಿ ಈ ಮೆಡಿಸಿನ್ಸಲ್ಲಿ 10 to 20% ವೇಟ್ ಲಾಸ್ ಆಗೋದು ಸಾಕು. ಕೆಲವರಲ್ಲಿ ಇನ್ನೂ ಜಾಸ್ತಿ 30% ತನಕನೂ ಆಗುತ್ತೆ. ಬಟ್ ಬೇರೆ ಬೇರೆ ಮೆಡಿಸಿನ್ಸ್ ಇದೆ, ಸೆಮಗ್ಲೂಟೈಡ್ ಒಂದು, ಟ್ರಿಸಪಟೈಡ್ ಒಂದು, ಯಾರಿಗೆ ಯಾವ ಮೆಡಿಸಿನ್ ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಡಿಸೈಡ್ ಮಾಡಿ. ಸೈಡ್ ಎಫೆಕ್ಟ್ ಏನಾದ್ರು? ಸೈಡ್ ಎಫೆಕ್ಟ್ಸು ಕೆಲವ್ರು ಇರುತ್ತೆ. ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ನಾಸಿಯಾ, ವಾಂತಿ ಬರೋ ಥರ ಆ ಥರ ಎಲ್ಲ ಇರುತ್ತೆ. ಅದು ಮ್ಯಾನೇಜ್ ಮಾಡೋದು. ಅದು ಬಿಟ್ಟು ಲಾಂಗ್ ಟರ್ಮ್ಸ್ ಇದೆಲ್ಲ ತುಂಬ ಸೇಫ್. ಕೆಲವರು ಅನ್ಕೋತಾರೆ ಇದು ರೀಸೆಂಟಾಗಿ ಬಂದಿದೆ, ಇದ್ರ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ ಅಂತ. ಹಾಗಲ್ಲ. ಈ ಮೆಡಿಸಿನ್ಸ್ 20 ವರ್ಷದಿಂದ ಸ್ಟಡಿ ಆಗ್ತಾ ಇದೆ. ಎಷ್ಟೊಂದು ಥೌಸಂಡ್ಸ್ಗಿಂತ ಪೇಷಂಟ್ಸ್ ಮೇಲೆ ಸ್ಟಡಿ ಆಗಿದೆ. ಇಂಡಿಯನ್ ಪೇಷಂಟ್ಸ್ ಮುಂದೆ ಸ್ಟಡಿ ಆಗಿದೆ. ಸೊ ಇದ್ರ ಸೇಫ್ಟಿ ಪ್ರೊಫೈಲ್ ತುಂಬ ಒಳ್ಳೆಯದು. ಬಟ್ ಕೆಲವ್ರು ಪೇಷಂಟ್ಸಲ್ಲಿ ರಿಸ್ಕ್ ಆಗೋ ಚಾನ್ಸ್ ಜಾಸ್ತಿ. ಯಾರಿಗೆ ಪ್ಯಾನ್ಕ್ರಿಯಾಸ್ ಪ್ರಾಬ್ಲಮ್ ಇದೆಯೋ, ಯಾರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆಯೋ ಅವರು ಇದು ಕೊಡ್ಬೋದು, ಬಟ್ ಸ್ವಲ್ಪ ನೋಡಿಕೊಂಡು ಸರಿಯಾಗಿ ಕೊಡಬೇಕು. ಸೊ ಅದಕ್ಕೋಸ್ಕರ ಇದನ್ನ ಕರೆಕ್ಟ್ ಪ್ಲೇಸಲ್ಲಿ ತೊಗೊಳ್ಳೋದು ಮುಖ್ಯ. ಜನಕ್ಕೆ ಗೊತ್ತಿರಲ್ಲ ಅವ್ರು ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಇದೆ ಅಂತ. ಅದೆಲ್ಲ ಚೆಕ್ ಮಾಡಿಬಿಟ್ಟು ಔಷಧಿಗಳು ಕೊಡಬೇಕು. ಅನ್ಆಥರೈಸ್ಡ್ ಹೊರಗಡೆ ತುಂಬ ಜನ ಒಂದೇ ದಿನ ನಾವು 7 kg ಮಾಡ್ತೀವಿ, ಒಂದು ವಾರದಲ್ಲಿ 10 kg ಕಡಿಮೆ ಮಾಡ್ತೀವಿ, ಈ ಥರ ಇಲ್ಲೀಗಲಾಗಿ ಮಾಡ್ತಕ್ಕಂಥದ್ದು ನಡೀತಾ ಇದೆ ಸರ್. ಅದು ಕರೆಕ್ಟು. ಅದು ತುಂಬ ದಿವಸದಿಂದ ಇದೆ. ವೇಟ್ ಲಾಸ್ ಒಂದು ದೊಡ್ಡ ಇಂಡಸ್ಟ್ರಿನೇ. ಮುಂಚೆನೂ ಎಲ್ಲಿ ಎಕ್ಸಸೈಸ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಅಲ್ಲೂ ಔಷಧಿಗಳು ಕೊಡ್ತಾಯಿದ್ರು, ಹಾರ್ಮೋನ್ಸ್ ಎಲ್ಲ ಕೊಡ್ತಾಯಿದ್ರು ವೇಟ್ ಲಾಸ್ ಆಗೋಕ್ಕೆ. ವೇಟ್ ಲಾಸು ಸಸ್ಟೈನಬಲ್ ಆಗಿತ್ತು. ಒಂದು ವಾರದಲ್ಲಿ 10 ಕಿಲೋ ತೆಗೆದ್ಬಿಟ್ಟು 3 ತಿಂಗಳಾದ್ಮೇಲೆ ವಾಪಸ್ ಬಂದರೆ ಅದ್ರಲ್ಲಿ ಏನಾಗುತ್ತೆ? ವೇಟ್ ಲಾಸು ಇದು ಲೈಫಿಗೆ ಇರಬೇಕು, ಅದು ಲೈಫ್ ಲಾಂಗ್ ಬೆನಿಫಿಟ್ ಇರಬೇಕು. ಅದಕ್ಕೆ ಬರೀ ವೇಟ್ ಲಾಸ್ ಅಲ್ಲ, ಅದ್ರ ಜೊತೆ ಡಯಟು, ಎಕ್ಸಸೈಸು ಈಕ್ವಲಿ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಸರ್. We'll have some